ಡಿಜಿಟಲ್ ಯಜ್ಞ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹಲವಾರು ಬಾರಿ ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ, ನಮ್ಮ ಬಂಧು ಮಿತ್ರರ ಮನೆಗಳಿಗೆ ಭೇಟಿ ಕೊಡ್ತಾ ಇರ್ತೀವಿ. ಆದರೆ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ನಾವು ಅವರ ಭೇಟಿ ಆ ಸಮಾರಂಭದಿಂದ ವಾಪಸ್ ಬಂದ ಮೇಲೆ ಯಾವಾಗಲೂ ಕೂಡ ಒಂದೇ ಚಿಂತೆ ಮಾಡ್ತಾ ಇರ್ತೀವಿ, ಕೊರಗ್ತಾ ಇರ್ತೀವಿ. ಅಯ್ಯೋ, ನಾವು ಹೋದಾಗ ಅವರೇನು ಗೌರವನೇ ಕೊಡಲಿಲ್ಲ, ನಮಗೆ ಆದರ ಸತ್ಕಾರಗಳನ್ನು ಮಾಡಲಿಲ್ಲ ಅಂತಂದು ಅವಾಗ ಕೊರಗ್ತಾ ಇರ್ತೀವಿ. ಬೇರೆ ಬೇರೆಯವ್ರ ಮುಂದೆ ಹೇಳ್ತಾನೆ ಇರ್ತೀವಿ ಅದನ್ನು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕಥೆ ಇದೆ. ಈ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಈ ಋಣಾತ್ಮಕ ಆಲೋಚನಾ ಶಕ್ತಿ ಧನಾತ್ಮಕವಾಗಿ ಬದಲಾಗಬಹುದು. ಅಂದರೆ ನಿಮ್ಮ ನೆಗೆಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಆಗಿ ಬದಲಾಗಬಹುದು. ಈ ಚಿಕ್ಕ ಕಥೆಯನ್ನು ಕೇಳಿ. ಒಂದು ಪಟ್ಟಣ ಪ್ರದೇಶದಲ್ಲಿ ತಂದೆ ತಾಯಿ ಮಗ ಇರ್ತಾರೆ. ಆ ತಂದೆ ತಾಯಿಗಳಿಗೆ ಮಗನನ್ನು ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ಉತ್ಸಾಹ ಇರುತ್ತೆ. ಆ ಮಗನೂ ಕೂಡ ತಂದೆ ತಾಯಿಗಳ ಆಸೆಗೆ ತಕ್ಕಂತೆ ಕಷ್ಟಪಟ್ಟು ಓದ್ತಾ ಇರ್ತಾನೆ. ಒಂದು ಹೈಸ್ಕೂಲ್ ಮುಗಿಯುತ್ತೆ, ಕಾಲೇಜ್ ಮುಗಿಯುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ತಂದೆ ಮಗನ ಕರೆದ್ಬಿಟ್ಟು ಹೇಳ್ತಾನೆ, ನೋಡು, ನಮಗೆ ನಿನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದುಡ್ಡಿನ ಅವಶ್ಯಕತೆ ಇದೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಈ ಹಳೆಯ ಕಾರಿದೆ, ಇದನ್ನು ಮಾರಿಬಿಟ್ಟು ನಿನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸು ಅಂತ ಆ ತಂದೆ ಕರೆದ್ಬಿಟ್ಟು ಹೇಳ್ತಾನೆ. ಆ ಮಗನಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ಸಾಹ ಇರುತ್ತೆ. ಆದ್ದರಿಂದ ಅವನು ಅದಕ್ಕೆ ಒಪ್ಕೊತಾನೆ. ಆ ತಂದೆ ಮಗನ ಕರೆದ್ಬಿಟ್ಟು ಹೇಳ್ತಾನೆ, ಇಲ್ಲೇ ಹತ್ತಿರದಲ್ಲಿ ಈ ಹಳೆ ಕಾರ್ಗಳನ್ನೆಲ್ಲ ತಗೊಂಡು ಮಾರೋನಿದ್ದಾನೆ, ಅವನ ಹತ್ರ ಹೋಗ್ಬಿಟ್ಟು ಈ ಕಾರಿನ ಬೆಲೆ ಎಷ್ಟಾಗತ್ತೆ ಅಂತ ಕೇಳ್ಕೊಂಬ ಅಂತಾನೆ. ಅವನು ಮಗ ಹತ್ತಿರದಲ್ಲೇ ಹೋಗ್ಬಿಟ್ಟು ಅವನ ಹತ್ರ ವಿಚಾರಿಸ್ತಾನೆ. ಅವನು ಕಾರನ್ನೆಲ್ಲ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿಬಿಟ್ಟು ಇದು ತುಂಬ ಹಳೆಯ ಕಾರು, ಸೊ ಇದಕ್ಕೆ ನಿನಗೆ ಒಂದು 10,000 ರೂಪಾಯಿ ಸಿಗ್ಬೋದು ಅಂತ ಹೇಳ್ತಾನೆ. ಅವನ ಮಗ ಬಂದ್ಬಿಟ್ಟು ತಂದೆ ಹತ್ರ ಅದನ್ನೇ ಹೇಳ್ತಾನೆ, ಅವನು ಗುಜರಿ ವ್ಯಾಪಾರಿ, ಇದಕ್ಕೆ 10,000 ಅಂತ ಹೇಳ್ದ ಅಂತ. ತಂದೆ ಮತ್ತೆ ಮಗನಿಗೆ ಹೇಳ್ತಾನೆ, ಹಾಗಾದರೆ ಇನ್ನೊಬ್ಬ ಇಲ್ಲಿ ಹತ್ತಿರದಲ್ಲಿ ಈ ಕಾರ್ ಮೆಕ್ಯಾನಿಕ್ ಇದ್ದಾನೆ, ಅವನ ಹತ್ರ ಹೋಗಿ ಕೇಳಿ ಎಷ್ಟಾಗ್ಬೋದು ಅಂತ. ಅದೇ ರೀತಿ ಮಗ ಅವನ ಮೆಕ್ಯಾನಿಕ್ ಹತ್ರ ಹೋಗ್ತಾನೆ. ಅವನ ಮೆಕ್ಯಾನಿಕ್ಕು ಈ ಕಾರನ್ನೆಲ್ಲ ಪರಿಶೀಲಿಸ್ತಾನೆ, ಅದನ್ನೆಲ್ಲ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿಬಿಟ್ಟು ಇದು ತುಂಬ ಹಳೆ ಕಾರು, ಆದರೂ ಒಳ್ಳೆ ಕಂಡೀಷನ್ನಲ್ಲಿದೆ, ಇದಕ್ಕೆ 1 ಲಕ್ಷ ರೂಪಾಯಿ ಸಿಗ್ಬೋದು ಅಂತ ಹೇಳ್ತಾನೆ. ಮಗ ಪುನಃ ತಂದೆ ಹತ್ರ ಬಂದು ಅದನ್ನೇ ಹೇಳ್ತಾನೆ, ಈ ಕಾರಿಗೆ 1 ಲಕ್ಷ ಸಿಗ್ಬೋದು ಅಂತ. ತಂದೆ ಮತ್ತೆ ಮಗನಿಗೆ ಹೇಳ್ತಾನೆ, ಹಾಗಾದರೆ ಈ ನಮ್ಮ ಊರಲ್ಲಿ ಒಂದು ಮ್ಯೂಸಿಯಂ ಇದೆ, ವಸ್ತು ಸಂಗ್ರಹಾಲಯ, ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ವಿಚಾರ ಮಾಡು ಅಂತ ಹೇಳ್ತಾನೆ. ಮಗ ಅದೇ ರೀತಿ ಆ ಮ್ಯೂಸಿಯಂಗೆ ಹೋಗ್ತಾನೆ. ಆ ಮ್ಯೂಸಿಯಂನಲ್ಲಿ ಒಳ್ಳೊಳ್ಳೆ ಮೆಕ್ಯಾನಿಕ್ಗಳಿರ್ತಾರೆ, ಕಾರಿನ ಬಗ್ಗೆ ತುಂಬ ತಿಳ್ಕೊಂಡವ್ರು ಇರ್ತಾರೆ. ಅವ್ರು ಈ ಕಾರನ್ನೆಲ್ಲ ಒಂದ್ಸರಿ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿಬಿಟ್ಟು ಹೇಳ್ತಾರೆ, ಇದು ತುಂಬ ಹಳೆಯ ಕಾರು, ಇದ್ರದ್ದು ಎಲ್ಲ ಮಾಡೆಲ್ಗಳಿಗೆ ಬಂದಾಗ್ಬಿಟ್ಟಿದೆ, ಬಟ್ ಎಲ್ಲ ಕಾರಿನ ಎಲ್ಲ ಪಾರ್ಟ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಇದು ತುಂಬ ಪ್ರೀಸಿಯಸ್ ಆದದ್ದು, ಹಾಗಾಗಿ ಈ ಕಾರಿಗೆ ಒಂದು 10 ಲಕ್ಷ ರೂಪಾಯಿ ತನಕ ಸಿಗ್ಬೋದು. ಈ ಕಾರನ್ನು ನಾವು ನಮ್ಮ ವಸ್ತು ಸಂಗ್ರಹಾಲಯ ಮ್ಯೂಸಿಯಂನಲ್ಲಿ ಇಡ್ತೀವಿ ಅಂತ ಹೇಳ್ತಾನೆ. ಆವಾಗ ಮಗ ಬಂದು ತಂದೆಗೆ ಅದನ್ನೇ ಹೇಳ್ತಾನೆ, ಮ್ಯೂಸಿಯಂ ಅವರು 10 ಲಕ್ಷ ಕೊಡ್ತಾರಂತೆ ಅಂತಂದು. ಈ 3 ಕಡೆ ವಿಚಾರಿಸ್ಕೊಂಡು ಬಂದಮೇಲೆ ಆ ಮಗನಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಅದನ್ನೇ ಅವನು ಅವ್ರ ತಂದೆಗೆ ಕೇಳ್ತಾನೆ, ಈ ಒಂದೇ ಕಾರ್ಗೆ ಬೇರೆ ಬೇರೆಯವರು ಬೇರೆ ಬೇರೆ ಬೆಲೆ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಆಗ ಅವ್ರ ತಂದೆ ತುಂಬ ಸ್ವಾರಸ್ಯಕರವಾಗಿ ಅದಕ್ಕೆ ಉತ್ತರ ಕೊಡ್ತಾನೆ, ನೋಡು, ನೀನು ಮೊದಲೇ ಹೋಗಿದ್ದು ಆ ಗುಜರಿ ವ್ಯಾಪಾರಿ ಹತ್ರ. ಆ ಗುಜರಿ ವ್ಯಾಪಾರಿಗೆ ಈ ಕಾರಿನ ಬಗ್ಗೆ ಎಷ್ಟು ಜ್ಞಾನ ಇದೆ ಅಷ್ಟನ್ನು ಅವನು ಬೆಲೆ ಕಟ್ಟಿದ್ದಾನೆ. ಎರಡನೇದು, ನೀನು ಹೋಗಿದ್ದು ಆ ಮೆಕ್ಯಾನಿಕ್ ಹತ್ರ. ಆ ಮೆಕ್ಯಾನಿಕ್ಕು ಪ್ರತಿದಿನ ಈ ಕಾರಿನ ವ್ಯವಹಾರದಲ್ಲೇ ಕಾರ್ ರಿಪೇರಿ ಬಗ್ಗೆ ಮಾತಾಡ್ತಾ ಇರ್ತಾನೆ, ಅವನಿಗೆ ಹೆಚ್ಚಿನ ಜ್ಞಾನ ಇರುತ್ತೆ, ಹಾಗಾಗಿ ಗುಜರಿ ವ್ಯಾಪಾರಿಗಿಂತ ಆ ಕಾರಿನವನು ಹೆಚ್ಚಿನ ಬೆಲೆಯನ್ನು ಹೇಳಿದ್ದಾನೆ. ಅದೇ ರೀತಿ ನೀನು ಮ್ಯೂಸಿಯಂಗೆ ಹೋದಾಗ ಅಲ್ಲಿ ಇರುವ ಮೆಕ್ಯಾನಿಕ್ಗಳಿಗೆ ಮತ್ತು ಅಲ್ಲಿರುವ ಸಿಬ್ಬಂದಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಮಾಡೆಲ್ಗಳ ಕಾರ್ಗಳ ಬಗ್ಗೆ ಗೊತ್ತಿರುತ್ತೆ, ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಜ್ಞಾನ ಇರುತ್ತೆ, ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಬೆಲೆಯನ್ನು ಹೇಳಿದ್ದಾರೆ ಅಂತಂದು ಆ ಮಗನಿಗೆ ಸ್ವಾರಸ್ಯಕರವಾಗಿ ಉತ್ತರವನ್ನು ಕೊಡ್ತಾನೆ. ಸ್ನೇಹಿತರೆ,
ಈ ಕಥೆಯಲ್ಲಿ ನಮ್ಮ ಜೀವನಕ್ಕೆ ಒಂದು ಮುಖ್ಯವಾದ ಸಂದೇಶ ಇದೆ. ನಾವೆಲ್ಲ ಈ ಕಥೆಯಲ್ಲಿ ಬರುವ ಕಾರುಗಳಿದ್ದಂತೆ. ನಮ್ಮ ವ್ಯಕ್ತಿತ್ವ ಯಾರಿಗೆ ಹೆಚ್ಚು ಪರಿಚಯ ಇರುತ್ತೆ, ಯಾರಿಗೆ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ, ಅವರು ಖಂಡಿತವಾಗಲೂ ನಮಗೆ ಗೌರವವನ್ನು ಕೊಟ್ಟೇ ಕೊಡ್ತಾರೆ. ಯಾರು ನಮಗೆ ಗೌರವವನ್ನು ಕೊಡೋದಿಲ್ಲ, ಅವರಿಂದ ನಾವು ಹೆಚ್ಚಿನ ಗೌರವವನ್ನು ಬಯಸಿ ಚಿಂತೆಯಿಂದ ಕೊರಗಿದರೆ ಯಾವ ಪ್ರಯೋಜನವೂ ಇಲ್ಲ. ನಿಮಗೇನಾದರೂ ಯಾರಾದರೂ ಗೌರವ ಕೊಟ್ಟಿಲ್ಲ ಅಂತ ಅನಿಸಿದರೆ ಒಂದು ಸಾರಿ ಈ ಕಾರಿನ ಕಥೆಯನ್ನು ನೆನಪು ಮಾಡಿಕೊಳ್ಳಿ, ನಿಮ್ಮ ಆಲೋಚನೆಯನ್ನು ಬದಲಿಸಿಕೊಳ್ಳಿ. ಧನ್ಯವಾದ. ಫ್ರೆಂಡ್ಸ್, ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಡಿಜಿಟಲ್ ಯಜ್ಞ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.